ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಿಮ್ಮೆಲ್ಲರ ಒಂದು ಕ್ವಶನ್ಸ್ ಗಳಿಗೆ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತೇನೆ. ಸೊ ಇನ್ನವರೆಗೂ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ ಕೇಸ್ ನಿಮಗೆ ನನ್ನ ವಿಡಿಯೋಸ್ ಕಂಟೆಂಟ್ ಯೂಸ್ಫುಲ್ ಆಗತ್ತವು ಅಂತ ಅನ್ಸಿದ್ರ. ಸೊ ಫಸ್ಟ್ ಕ್ವಶನ್ ಏನಂತಂದ್ರೆ, ನ್ಯೂಸ್ ಪೇಪರ್ ಅಲ್ಲಿ ಎಡಿಟೋರಿಯಲ್ ಯಾವ ರೀತಿ ರೀಡ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ರಿ ಅಂತೇಳಿ 1 hour ಹಿಂದೊಂದು ಕಮೆಂಟ್ ಬಂದದ. ಎಸ್, ಡೆಫಿನೆಟ್ಲಿ ಡೆಡಿಕೇಟೆಡ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗ ಆನ್ಸರ್ ಮಾಡ್ತೇನೆ. ಹಲೋ ಅಕ್ಕ, ನಾನು ಇನ್ನು 12th ಓದ್ತಾ ಇದ್ದೀನಿ. ನನ್ ಡ್ರೀಮ್ IAS. ನಾನ್ ಫಸ್ಟ್ ಏನ್ ಓದ್ಬೇಕು ಅಂತ ಹೇಳಿ ಒಂದು ಕ್ವಶನ್ ಅದ. ಸೊ ಫಸ್ಟ್ ಥಿಂಗ್, ನೀವು 12th ಇರೋದ್ರಿಂದ ಫಸ್ಟ್ ನಿಮ್ಮ ಒಂದು ಫೋಕಸ್ ಏನಿದ್ರು ನಿಮ್ಮ ಒಂದು ಎಕ್ಸಾಮಿನೇಷನ್ ಮೇಲೆ ಇರ್ಲಿ. ಸೊ ನೀವೇನು 11th 12th ಓದ್ತಿರ್ತೀರ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ಸ್ಟಡಿ ಮಾಡ್ಕೊಡ್ರಿ. UPSC ಮತ್ತು KAS ಅದೊಂದು ಫೌಂಡೇಶನ್ ಅನ್ನ 11th 12th ಸ್ಟ್ಯಾಂಡರ್ಡ್ ಒಂದು ಪುಸ್ತಕಗಳಾಗಿರ್ತಾವು. ಹಿಂಗಾಗಿ ಫಸ್ಟ್ ಈ ವರ್ಷ ನೀವ್ ಏನೈತ್ಲಾ ನಿಮ್ದು 12th ಏನ್ ಸ್ಟಡಿ ಐತ್ಲಾ ಅದನ್ನ ಫೋಕಸ್ ಮಾಡ್ರಿ. ಟೈಮ್ ಉಳಿದಾಗ 1 hour ನೀವು ದ ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು ಮತ್ತು ಒಂದಷ್ಟು ಕರೆಂಟ್ ಅಫೇರ್ಸ್ ಮತ್ ನೀವು ಕನ್ನಡ ಮಾಧ್ಯಮದವರಾಗಿದ್ರಿ ಅಂದ್ರೆ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಈ ಒಂದು ವರ್ಷದೊಳಗ. ಇನ್ನ ಯಾವಾಗ ನೀವು ಡಿಗ್ರಿ ಫಸ್ಟ್ ಇಯರ್ ಅದು ಹೋಗ್ತಿರಲ್ಲ, ಫಸ್ಟ್ ಇಯರ್ ಹೋದ ತಕ್ಷಣ ನೀವು NCERT ಪುಸ್ತಕಗಳನ್ನ 6 to 12th ವರ್ಗಿನ ಪೂರ್ತಿ ಪರ್ಫೆಕ್ಟ್ ಆಗಿ ಒಂದು 3 ರಿಂದ 4 ಸಲ ಪುಸ್ತಕಗಳನ್ನ ಓದ್ರಿ, ನೋಟ್ಸ್ ಮಾಡ್ಕೊಳ್ರಿ, ಕರೆಂಟ್ ಅಫೇರ್ಸ್ ಜೊತೆ ಟಚ್ ಇರ್ರಿ. ಅದಾದ ತಕ್ಷಣ ನೀವು ರೆಫರೆನ್ಸ್ ಪುಸ್ತಕಗಳನ್ನ ಓದೋದು. ರೆಫರೆನ್ಸ್ ಪುಸ್ತಕಗಳು ಮುಗಿದ ತಕ್ಷಣ ನೀವು ಮೇನ್ಸ್ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡ್ರಿ ಅಂತಂದ್ರ ಡಿಗ್ರಿ ಫೈನಲ್ ಇಯರ್ ಇದ್ದಾಗನ ನೀವು ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ 3 ಸ್ಟೇಜ್ ನ ಕ್ಲಿಯರ್ ಮಾಡ್ಕೋಬಹುದು. ಅಗೇನ್ ಏನಾರ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಬೇಕು ಅಂತಂದ್ರ PUC ಮತ್ತೆ ಡಿಗ್ರಿ ಜೊತೆ UPSC ಪ್ರಿಪರೇಷನ್ ಹೆಂಗ ಅನ್ನೋದೊಂದು ವಿಡಿಯೋ ನನ್ನ ಚಾನೆಲ್ ಒಳಗೆ 2 ವಿಡಿಯೋಸ್ ಅಪ್ಲೋಡ್ ಅದಾವು, ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ರಿ. ದೆನ್ ಒನ್ ಡೇ ಐ ಶಾಲ್ ಗೋ ಟು ಲಬಾಸ್ನಾ ಅಂತ ಕಮೆಂಟ್ ಅದ. ಎಸ್ ಬ್ರೋ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೇನೆ, ಒಳ್ಳೆ ಒಂದು ವಿಶ್ ಮಾಡ್ತೇನೆ. ಇನ್ನ ಯಾರೆಲ್ಲ KAS ಪ್ರಿಲಿಮಿನರಿ ಪರೀಕ್ಷೆನ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಯಾರ ನೀವು ಕ್ಲಿಯರ್ ಮಾಡಿದ್ರಿ, ಇವಾಗ ಮೊನ್ನೆ ನಡೆದಂತ ಒಂದು ಪರೀಕ್ಷೆನ ಕ್ಲಿಯರ್ ಮಾಡಿದ್ರಿ ಅಂದ್ರ ನಿಮ್ಮ ಒಂದು ಸ್ಟ್ರಾಟಜಿ ಏನಾಗಿತ್ತು, ಯಾವ ತರ ಒಂದು ಟ್ರಿಕ್ ನ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರಿಂದ ನಿಮ್ಮ ಒಂದು ಎಕ್ಸಾಮಿನೇಷನ್ ನ ಒಂದು ಕ್ಲಿಯರ್ ಆಯ್ತು ಅನ್ನೋ ಒಂದು ಟಿಪ್ಸ್ ನ ಒಂದು ವಿಡಿಯೋ ಮೂಲಕ ನನಗ್ ಶೇರ್ ಮಾಡಿದ್ರ ಆ ವಿಡಿಯೋನ ನನ್ನ ಚಾನೆಲ್ ಒಳಗೆ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೆಕ್ಸ್ಟ್ ಬರುವಂತ ಪ್ರಿಪರೇಷನ್ ಮಾಡುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗ್ತದ ನಿಮ್ ಕಡೆಯಿಂದ. ನೆಕ್ಸ್ಟ್ ಕ್ವೆಶ್ಚನ್ ಯಾವ್ದಂದ್ರ, for GS2 mains paper, Lakshmikant is enough or along with we have to refer DD Basu, because I have heard from some toppers DD Basu also important for mains GS2. Please clarify my doubt ಅಂತದ. GS ಪೇಪರ್ 2 ಐತ್ಲಾ, ನೀವು ಲಕ್ಷ್ಮೀಕಾಂತ್ ಆದ್ರೂ ಓದ್ಬೋದು ಅಥವಾ DD ಬಸು ಆದ್ರೂ ಓದ್ಬೋದು. ಬಟ್ ಎರಡರೊಳಗೆ ಒಂದ ಪುಸ್ತಕ ಓದ್ರಿ, ಯಾಕಂದ್ರೆ ಅದು ಒಂದ ಪುಸ್ತಕ ನಿಮ್ ಪೇಪರ್ 2ಗೆ ಸಫಿಶಿಯಂಟ್ ಅಲ್ಲ. ಯಾಕಂದ್ರೆ ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಇರೋದ್ರಿಂದ ಅದ್ರ ಸಲುವಾಗಿ ನೀವು ಸಪರೇಟ್ ಪುಸ್ತಕ ಓದ್ಬೇಕು. ಮತ್ತ ಕಾನ್ಸ್ಟಿಟ್ಯೂಷನ್ ಪೋರ್ಷನ್ ಸಲುವಾಗಿ ನೀವು ಸಪರೇಟ್ ಪೋರ್ಷನ್ ನ ಓದ್ಬೇಕು, ಸಪರೇಟ್ ಬುಕ್ ನ ಓದ್ಬೇಕು. ಹಿಂಗಾಗಿ ನೀವು ಲಕ್ಷ್ಮೀಕಾಂತರ ಓದ್ರಿ, DD ಬಾಸು ಆದ್ರೂ ಓದ್ರಿ, ಎರಡರೊಳಗೆ ಒಂದನ ಓದ್ರಿ, ನಿಮ್ಗೆ ಹೆಲ್ಪ್ ಆಗ್ತದ. ಇನ್ನು ಪ್ರಿಲಿಮ್ಸ್ಗಂತೂ ಲಕ್ಷ್ಮೀಕಾಂತನು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಮೆಂಟ್ ಅದ, ಏನಂದ್ರ ಫಸ್ಟ್ ಅಟೆಂಪ್ಟ್ ಮಾಡಿದ್ದೆ ಸೋತೆ ಅಂತ ಸ್ವಲ್ಪ ಬೇಜಾರಾಗೈತಿ, ಹಂಗ ನಿಮ್ಮ ವಿಡಿಯೋಸ್ ನೋಡಿದ್ದೆ ನನಗ್ ಸ್ವಲ್ಪ ಮೋಟಿವೇಶನ್ ಎಲ್ಲ ಸಿಕ್ಕೈತಿ ಅಂತ ಹೇಳಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂದದ. ಥ್ಯಾಂಕ್ ಯು ಅಂತ ಹೇಳ್ಯಾರ, ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಅಟೆಂಪ್ಟ್ ಒಳಗೆ ಏನ್ ಮಾಡಿದಿರಲ್ಲ ಆ ಒಂದು ತಪ್ಪನ್ನ ಸೆಕೆಂಡ್ ಅಟೆಂಪ್ಟ್ ಒಳಗ ಮಾಡಕ್ ಹೋಗ್ಬೇಡ್ರಿ. ಏನೇನೆಲ್ಲ ತಪ್ಪನ್ನ ಮಾಡ್ಕೊಂಡಿರಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ ಕಾಸ ಇನ್ನೂ ಹಾರ್ಡ್ ವರ್ಕ್ ಮಾಡ್ರಿ. ಯಾವ್ಯಾವ ಸಬ್ಜೆಕ್ಟ್ ವೀಕ್ ಅದ ಚೆಕ್ ಮಾಡ್ಕೊಂಡ ಯಾವ್ಯಾವ ಕಡೆ ನೀವು ವೀಕ್ ಅದರಿ ಅದ್ರ ಮೇಲೆ ವರ್ಕ್ ಮಾಡ್ರಿ. ಡೆಫಿನೆಟ್ಲಿ ನೆಕ್ಸ್ಟ್ ಒಂದು ಅಟೆಂಪ್ಟ್ ಒಳಗ ಕ್ಲಿಯರ್ ಮಾಡ್ತೀರಿ. ಆಲ್ ದಿ ವೆರಿ ಬೆಸ್ಟ್. ಇನ್ನು UPSC ಒಂದು ಎಡಿಟ್ ಬಗ್ಗೆ ಕೇಳತ್ತೀರಿ. ಎಸ್, ನಿಮಗೆ ಎಡಿಟ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಒಂದು ಟೈಮ್ ಸಿಗ್ತದ, 7 to 8 days ಒಂದು ಟೈಮ್ ಸಿಗ್ತೈತಿ. ಅವಾಗನ ನೀವು ಎಡಿಟ್ ಮಾಡ್ಕೋಬಹುದು ಹೊರತು ಅದ್ರ ಮೊದ್ಲ ನಿಮಗ ಎಡಿಟ್ ಮಾಡ್ಕೊಳ್ಲಿಕ್ಕೆ ಆಗಂಗಿಲ್ಲ. ಅದ್ರ ಬಗ್ಗೆ ನಾ ಆಲ್ರೆಡಿ 2-3 ವಿಡಿಯೋಸ್ ಒಳಗ ಶೇರ್ ಮಾಡಿ ನೀನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಎಡಿಟ್ ಮಾಡಕ್ ಸಿಗ್ತದ. ಬಟ್ ಒಂದು ಪರ್ಟಿಕ್ಯುಲರ್ 8 days ಏನ್ ಸಿಗ್ತೈತ್ಲಾ ನಿಮ್ಗ ಅಲ್ಲಷ್ಟು ನೀವು ಎಡಿಟ್ ನ ಮಾಡ್ಕೋಬೇಕಾಗ್ತದ. ಇನ್ನ KS ಬಗ್ಗೆ ಒಂದ್ ವಿಡಿಯೋ ಮಾಡಿದಾಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಗತಿ ಏನು, ನಾವು ರೂಮ್ ಒಳಗ 24 ತಾಸು ಕುಂತ ಓದೋ ಅಷ್ಟ ರಿಚ್ ಇಲ್ಲ, ನಮ್ಮಂತವ್ರ ಲೈಫ್ ಏನಾಗ್ಬೇಕು ಹಿಂಗೆಲ್ಲ ಕಮೆಂಟ್ ಇತ್ತು. ಎಸ್, ಬಹಳನ ಬೇಜಾರಾಗ್ತೈತಿ ಈ ಒಂದ್ ಸಿಚುವೇಶನ್ ನ ನೋಡಾಕತ್ರ.
ಎಸ್ ಡೆಫಿನೆಟ್ಲಿ. ಬಟ್ ಇವತ್ತಿನ ಒಂದು ವಿದ್ಯಾರ್ಥಿಗಳ ಒಂದು ಹೋರಾಟ ಆಗಿರ್ಬೋದು, ಅದರ ಪ್ರತಿಫಲವಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಕ್ಸಸ್ ಅನ್ನೋದ ಸಿಗ್ತದ, ಹೋರಾಟದ ಪ್ರತಿಫಲ ಸಿಗ್ತೈತಿ. ಬಟ್ ಈ ವರ್ಷದೊಳಗ ವಿದ್ಯಾರ್ಥಿಗಳ ಜೊತೆ ಅನ್ಯಾಯ ಆಗಿದ್ದಂತ್ರು ನಿಜ. ಬಟ್ ಆದಷ್ಟು ಬೇಗ KPSC ಒಳಗ ಬಹಳಷ್ಟು ಚೇಂಜಸ್ ಬರ್ತಾವು. ಬಟ್ ಸದ್ಯಕ್ಕ ಆಲ್ರೆಡಿ ಟೈಮ್ ನ ಕಳ್ಕೊಂಡಂತ ವಿದ್ಯಾರ್ಥಿಗಳಿಗೆ ಯಾರು ಏನು ಹೇಳಲಿಕ್ಕಂತ್ರು ಆಗಂಗಿಲ್ಲ, ಬೇಜಾರ ಆಗ್ತೈತೆ ಅಷ್ಟ. ನೆಕ್ಸ್ಟ್ ಮೇಡಮ್ CSAT ರಿಲೇಟೆಡ್ ವಿಡಿಯೋ ಮಾಡಿ ಪ್ಲೀಸ್ ಅಂತ ಹೇಳಿ ಕ್ವಶನ್ ಇತ್ತು. ನಿನ್ನೆ ಅಷ್ಟ ನಾನು CSAT ಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೇನಿ. CSAT ನ ಯಾಕೆ ವಿದ್ಯಾರ್ಥಿಗಳು ಫೇಲ್ ಆಗಕತ್ತಾರು, ಬಹಳ ಇಂಪಾರ್ಟೆಂಟ್ ಅದ್ ಪೇಪರ್ ಆಕ್ಚುಲಿ CSAT ನೀವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರ GS ಪೇಪರ್ ಒಳಗ ನೀವು 200ಗೆ 180+ ಅಂಕಗಳನ್ನು ತಗೊಂಡ್ರು ನೀವು ಕ್ವಾಲಿಫೈ ಆಗಂಗಿಲ್ಲ. ಸ್ಟಿಲ್ ಯಾಕೆ CSAT ಒಳಗ ವಿದ್ಯಾರ್ಥಿಗಳು ಫೇಲ್ಯೂರ್ ಆಗತ್ತಾರು ಅಂತ ಹೇಳಿ ನಿನ್ನೆನ ಒಂದು ವಿಡಿಯೋ ಅಪ್ಲೋಡೆಡ್ ಆಗೈತಿ. ಚಾನಲ್ ಒಳಗ ಒಂದ್ಸಲ ನೋಡ್ರಿ. ಅಂಡ್ ಯಾವ ಪುಸ್ತಕಗಳನ್ನ ಓದ್ಬೇಕು, ಯಾವ ತರ ಸ್ಟ್ರಾಟಜಿ ಇರ್ಬೇಕಂತ ಹೇಳನು 2-3 ವಿಡಿಯೋಸ್ ಅದಾವ. ದಯವಿಟ್ಟು ಒಂದ್ಸಲ ಚಾನಲ್ಗೆ ವಿಸಿಟ್ ಮಾಡ್ರಿ. ಸೊ ಈ ವೀಕ್ ಒಳಗ ಇಷ್ಟ ಕ್ವಶನ್ಸ್ ಇದ್ದು. ಐ ಹೋಪ್ ನಿಮ್ಮ ಕ್ವಶನ್ಸ್ ಗಳಿಗೆ ಆನ್ಸರ್ ಸಿಕ್ಕೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ. ಅಂಡ್ ಥ್ಯಾಂಕ್ ಯು ವೆರಿ ಮಚ್.